ಆಗುವುದು ದೇವಾ ನಿನ್ನ ಪ್ರೀತಿಸಿದ ನಮಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನಮಗೆ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದ್ದನೆಲ್ಲ ಕಣ್ಣು ಕಾಣಲಿಲ್ಲ ಕಿವಿ ಕೇಳಲಿಲ್ಲ ಮನಸ್ಸು ಊಹಿಸಲಿಲ್ಲ ನೀ ನನಗಾಗಿಟ್ಟಿದ್ದನೆಲ್ಲ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನಮಗೆ ಎಲ್ಲ ಒಳ್ಳೆಯದೇ ಆಗುವುದು ದೇವಾ ನಿನ್ನ ಪ್ರೀತಿಸಿದ ನಮಗೆ. ಹಲ್ಲೆಲೂಯಾ. ಪರಿಶುದ್ಧನು ಎಂಬುದಾಗಿ ಪರಲೋಕದಲ್ಲಿ ನಿತ್ಯ ನಿರಂತರವು ದೇವದೂತರುಗಳಿಂದ ಕೋಟಿಗಟ್ಟಲೆ ದೂತರುಗಳಿಂದ ಆರಾಧಿಸಲ್ಪಡುವಂತಹ ದೇವಾದಿ ದೇವನೇ ಯೇಸು ರಾಜನೇ ಸರ್ವಶಕ್ತಿವಂತನೇ ಸರ್ವೋನ್ನತನೇ ಸರ್ವಾಧಿಕಾರಿ ಸರ್ವ ಲೋಕಗಳನ್ನು ಮಾತಿನಲ್ಲಿ ಉಂಟು ಮಾಡಿದಂತಹ ತಂದೆಯಾದ ದೇವರು ನಮ್ಮ ಒಳ್ಳೆಯ ಕುರುಬನೇ ನಮ್ಮ ಪ್ರಾಣ ಪ್ರೇಮಿ ಯೇಸು ನಾವು ಕೊಂಡಾಡಿ ಮೈಪಡಿಸಬೇಕು ಇಷ್ಟವಾದ ನಾವು ನಾವೆಲ್ಲರೂ ಕೂಡಿಕೊಂಡು ನಾವು ಈಗ ದೇವ ಈ ಪ್ರಾಂತಕ್ಕಾಗಿ ಪ್ರಾರ್ಥಿಸ್ತೀನಿ, ಸ್ಥಳಕ್ಕಾಗಿ ಪ್ರಾರ್ಥಿಸ್ತೀನಿ, ಈ ಒಂದು ಹೋಟೆಲ್ಗಾಗಿ ಪ್ರಾರ್ಥಿಸ್ತೀನಿ. ಪ್ರಿಯ ಮಕ್ಕಳು ದೇವ ಅನೇಕ ದಿನಗಳಿಂದ ಪ್ರಾರ್ಥಿಸಿದ ಮೇರೆಗೆ ನೀವು ಕೊಟ್ಟಂತ ಈ ಅನುಗ್ರಹಕ್ಕಾಗಿ ಪ್ರಾರ್ಥಿಸ್ತೀನಿ. ಮಕ್ಕಳಿಗೆ ದೇವ ಬಲಪಡಿಸಿದಿರಿ, ಸ್ಥಿರಪಡಿಸಿದಿರಿ, ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡಿದಿರಪ್ಪ. ಸ್ತೋತ್ರ. ಈ ಹೋಟೆಲನ್ನು ದೇವ ಮುಂದೆ ಬರಲಿಕ್ಕಾಗಿ ನೀವು ಸಹಾಯ ಮಾಡಿದ್ದಕ್ಕಾಗಿ ಸ್ತೋತ್ರ. ನೀವು ಸಹಾಯ ಮಾಡದೆ ಹೋಗಿದ್ರಿ, ನಾವು ಬಿಡಲಾರರು ಸ್ವಾಮಿ. ಹಾಗಾಗಿ ಇದೆಲ್ಲ ನೀನು ಮಾಡಿದ ಮೇಲುಪಕಾರಗಳನ್ನು ದೇವರಿಗಾಗಿ ಅವರು ಪ್ರೀತಿಸಿ ಕೊಟ್ಟಂಥ ಮಕ್ಕಳಿಗಾಗಿ ಪ್ರಾರ್ಥಿಸ್ತಾರೆ, ಕುಟುಂಬಕ್ಕಾಗಿ ಪ್ರಾರ್ಥಿಸ್ತಾರೆ. ಪ್ರಕಾಶ್, ಮಾನಸ, ಪ್ರಿಯ ಮಕ್ಕಳು, ಪದ್ಮನ ಮಕ್ಕಳು ಬಂದವರೆಲ್ಲ ದಿವಸಪ್ಪ ಆಶೀರ್ವಾದ ಬಂದಿರುವಂಥ ಡೇವಿಡ್ ನಾರಾಯಣ ಅವ್ರ ಕುಟುಂಬ, ಅಪ್ಪ ಸೇವಕನು ರಾಜ ಬಸವರಾಜ ಅವ್ರ ಕುಟುಂಬನೂ ವಿಶೇಷವಾಗಿ ಈ ಮಳಿಗೆ ಅಂಗಡಿಗಾಗಿ ಕೃಪಾ ಹೋಟೆಲನ್ನು ಆಶೀರ್ವದಿಸು ಸ್ವಾಮಿ. ಸದಾ ನಿನ್ನ ಕೃಪೆಯಿಂದ ತುಂಬಿಸಪ್ಪ. ವಾಕ್ಯದಲ್ಲಿ ಹೇಳಿದ್ದೀರಿ, ನನಗೆ ಸಹಾಯವು ಎಲ್ಲಿಂದ ಬರುತ್ತದೆ? ಭೂಮಿ ಆಕಾಶಗಳನ್ನು ಭೂಮಿಗಳನ್ನು ಸೃಷ್ಟಿಸಿದಂಥ ಸೃಷ್ಟಿಕರ್ತನಾದ ಯೆಹೋವನಿಂದಲೇ. ಇಲ್ಲಿವರೆಗೆ ನೀವು ಮಕ್ಕಳನ್ನು ನಡೆಸ್ಕೊಂಡು ಬಂದಿದ್ದೀರಪ್ಪ. ಮುಂದೆ ಕೂಡ ಸಂತೋಷಕರವಾಗಿ ಸಮಾಧಾನಕರವಾಗಿ ನಡೆಸ್ಕೊಳ್ಲಿಕ್ಕಾಗಪ್ಪ ನಿಮಗೆ ಸ್ತೋತ್ರ ಸಲ್ಲಿಸ್ತಾ ಇದ್ವಿ. ಈ ಹೋಟೆಲಿಂದ ಸ್ವಾಮಿ ಅಭಿವೃದ್ಧಿ ಸಮೃದ್ಧಿ ಆಗಲಿಕ್ಕಾಗಿ ಸಹಾಯ ಮಾಡಪ್ಪ. ಪ್ರಿಯ ಮಕ್ಕಳಿಗೆ ಆರೋಗ್ಯ ಕೊಡು, ಆಯುಷ್ ಕೊಡು, ಶಾಂತಿ ಕೊಡು, ಸಮಾಧಾನ ಕೊಡಪ್ಪ. ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡು ತಂದೆ. ಇವನಿಗೆ ದೇವ ಲಾಭದಾಯಕವರೆಗೆ ನಡೆಸ್ತಂದೆ ನಿಲ್ಲಿಸ್ಕೊಂಡು ಮಕ್ಕಳನ್ನು ಕನಿಕರಿಸಪ್ಪ. ದಿನೇ ದಿನೇ ಇದು ಅಭಿವೃದ್ಧಿ ಹೊಂದಲಿಕ್ಕಾಗಿ ಸಹಾಯ ಮಾಡಿ. ಇದನ್ನೂ ಅಂಚಂಚವಾಗಿ ಸ್ವಾಮಿ ಮುಂದೆ ದೊಡ್ಡದಾಗಿ ದೊಡ್ಡ ಪ್ರಮಾಣದಲ್ಲಿ ಕೂಡ ಇದು ಬೆಳಿಲಿಕ್ಕೆ ಸಹಾಯ ಮಾಡ್ತಂದೆ ನಿನ್ನ ಸ್ತೋತ್ರ. ಪ್ರಯಾಸ ಪಡ್ತಾ ಇದ್ದಾರೆ, ಪ್ರಯತ್ನ ಪಡ್ತಾ ಇದ್ದಾರೆ ಮಕ್ಕಳು. ಅವರನ್ನು ನಿಮ್ಗೆ ಒಪ್ಪಿಸ್ಕೊಡ್ತಾ ಇದ್ದೀನಪ್ಪ. ಕನಿಕರಿಸಿ ಸ್ವಾಮಿ. ಅವರು ಮಾಡುವ ಕಷ್ಟ, ಆದ ಒಂದು ಸಂಕಷ್ಟಗಳು ಯಾವುದು ಬರದಂತೆ ಎಲ್ಲವನ್ನು ದೂರ ಮಾಡಿ ಕೇವಲ ನಿನ್ನ ಕೃಪೆಯಲ್ಲಿ ಮಕ್ಕಳನ್ನು ಭದ್ರಪಡಿಸಿಕೊಡ್ಬೇಕಾಗಿದೆ. ದೇವ ಬಂದು ತಿಂದು ಹೋಗುವವರು ತೃಪ್ತಿ ಪಟ್ಕೊಂಡು
ಇನ್ನೊಂದು ಸಾರಿಗೆ ಮತ್ತೊಂದು ಸಾರಿಗೆ ಮತ್ತೆ ಬರಲಿಕ್ಕೆ ಹೌದಪ್ಪ. ಈ ಕೈ ಗುಣವನ್ನು ಕೈ ರುಚಿಯನ್ನು ಯೇಸಪ್ಪ. ದೀವಿಸು ಆಶೀರ್ವದಿಸು ತಂದೆ ನಿನ್ನ ಸ್ತೋತ್ರ. ಹಾಗೂ ಈ ಸಮಯದಲ್ಲಿ ವೀರಪ್ಪನ ಕುಟುಂಬಕ್ಕಾಗಿ ಪ್ರಾರ್ಥಿಸಿನಪ್ಪ. ಮಕ್ಕಳು ಕೂಡ ಒಳ್ಳೆ ವಿದ್ಯೆ, ಬುದ್ಧಿ, ಜ್ಞಾನ, ಜ್ಞಾಪಕ ಶಕ್ತಿ, ಆರೋಗ್ಯ, ಆಯುಷ ಅಭಿಷೇಕಗಳನ್ನು ಕೊಡು ತಂದೆ. ಹಾಗೂ ಮಹಿಮಾ ಕೂಡ ಪ್ರಾರ್ಥಿಸಿನಪ್ಪ. ಮಹಿಮಳಿಗೂ ಕೂಡ ಮುಂದಿನ ಜೀವಮಾನದಲ್ಲಿ ಒಂದು ಉತ್ತಮವಾದ ಒಂದು ನೌಕರಿಯನ್ನು ಕೂಡ ಕೊಡು ತಂದೆ. ನಿನ್ನ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಿ. ದೇವ, ಈ ಕುಟುಂಬಗಳಿಗೆ ನೀನು ಮಾಡಿದ ಮೇಲುಪಕಾರಗಳಿಗಾಗಿ ಪ್ರಾರ್ಥಿಸ್ತೀನಿ. ನೀನು ಮಾಡಿದ ಎಲ್ಲ ಮೇಲುಪಕಾರಗಳಿಗಾಗಿ ನಾವು ಏನು ಕೊಟ್ಟು ನಿಮ್ಮ ಋಣ ತೀರಿಸಿಕೊಳ್ಳೇವು ತಂದೆ. ನೀನೇ ಪ್ರಾಣಾತ್ಮ ಶರೀರಗಳಿಂದ ನಿನ್ನನ್ನು ಕೊಂಡಾಡಿ ಮಹಿಪಡಿಸು ಭಾಗ್ಯ ಕೊಟ್ಟಿದ್ದೀಯ. ಹೌದು ತಂದೆ, ಬೆಳ್ಳಿ ಕೊಟ್ಟರೆ ಇಲ್ಲ, ಬಂಗಾರ ಕೊಟ್ಟರೆ ಇಲ್ಲ, ನಜರೇತಿನ ಯೇಸು ಕ್ರಿಸ್ತನ ನಾಮದಲ್ಲಿ ಈ ಒಂದು ಮನೆಯೊಳಗೆ, ಅಂಗಡಿಯೊಳಗೆ, ಬಾಕ್ಸ್ಗಳಿಗೆ ಘೋಷಿಸ್ತಾ ಇದ್ದೀವಿ. ಯೇಸು ಕ್ರಿಸ್ತನ ನಾಮದಲ್ಲಿ ಇಲ್ಲಿ ಯಾವ ಅನಾಹುತಗಳು ಆಗದಂತೆ, ಶೋಧನೆಗಳು ಆಗದಂತೆ ಎಲ್ಲ ರುಚಿಕರವಾದ ಪದಾರ್ಥಗಳನ್ನು ತಿಂದು ಜನರು ಅಪ್ಪ ಇದನ್ನು ಜ್ಞಾಪಕದಲ್ಲಿ ಇಟ್ಕೊಳ್ಳಿಕ್ಕಾಗಿ ನಾನು ಸಹಾಯ ಮಾಡ್ತಾ ಇದ್ದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ಇದ್ದೀನಪ್ಪ. ದೇವ, ಪ್ರಿಯ ಮಕ್ಕಳನ್ನು ದೀವಿಸಿ ಆಶೀರ್ವದಿಸಿದ್ದರಿಂದ ಶಾಂತಿ, ಸಮಾಧಾನ ಕೊಡು, ಸಂತೋಷ ಕೊಡು, ತೃಪ್ತಿ ಕೊಡು, ಎಲ್ಲ ರೀತಿಯಲ್ಲಿ ಕಾಯ್ದು ಕಾಪಾಡಪ್ಪ. ನಾವೆಲ್ಲರೂ ನಿನ್ನ ಎರಡನೇ ಬರೋಣಗಾಗಿ ಸಿದ್ಧರಾಗುವಂತೆ ನಿರೀಕ್ಷೆಯನ್ನು ಇಟ್ಕೊಂಡು ನಾವು ನಿನ್ನಲ್ಲಿ ಜೀವಿಸಲಿಕ್ಕಾಗಿ ಸಹಾಯ ಮಾಡ್ತಾ ಇದ್ದಕ್ಕಾಗಿ ನನ್ನನ್ನು, ನಮ್ಮನ್ನು, ಸಮಸ್ತವನ್ನು ಎಲ್ಲವನ್ನು ನಿನಗೆ ಒಪ್ಪಿಸ್ಕೊಡ್ತೇನೆ. ವಿಶೇಷವಾಗಿ ದೇವ, ಈ ಒಂದು ಮನೆ, ಈ ಒಂದು ಬಾಕ್ಸು, ಈ ಒಂದು ಅಂಗಡಿ, ಈ ಒಂದು ಹೋಟೆಲನ್ನು ನೀವು ಒಪ್ಪಿಸ್ಕೊಡ್ತೇನಪ್ಪ. ಇದಕ್ಕೆ ಯಾರು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಪ್ರಯತ್ನ ಮಾಡಿದರು, ಸಹಾಯ ಮಾಡಿದರು, ಅವರೆಲ್ಲರೂ ಆಶೀರ್ವದಿಸಿದಂತೆ ನೀನು ಸ್ತೋತ್ರ ಸಲ್ಲಿಸ್ತಾರೆ. ಮತ್ತೊಮ್ಮೆ ಈ ಒಂದು ಸ್ಥಾನವು ಸ್ವಾಮಿ ಲಾಭದಾಯಕರವಾಗಿ ನಡೆಯುವಂತೆ, ಶಾಂತಿ ಸಮಾಧಾನಕ್ಕೆ ಕೇಂದ್ರವಾಗುವಂತೆ ಘೋಷಿಸ್ತಾ ಇದ್ವಿ. ಯೇಸು ಕ್ರಿಸ್ತನ ನಾಮದಲ್ಲಿ ಘೋಷಿಸ್ತಾ ಇದ್ವಿ. ಯೇಸುವೆ, ನೀನು ಈ ಸ್ಥಳವನ್ನು ಆಹರಿಸಿಕೊಂಡು ಇಲ್ಲೇ ನೀನು ಯಜಮಾನನಾಗಿದ್ದು, ಒಡೆಯನಾಗಿದ್ದು, ರಕ್ಷಕನಾಗಿದ್ದು, ಅನೇಕರು ಬಂದು ಹೋಗುವವರು ಸ್ವಾಮಿ, ಅವರೆಲ್ಲರೂ ರಕ್ಷಣೆ ಕೊಡುವಂಥ ದೇವರಾಗಿ ನೀನು ಕಾಯ್ದು ಕಾಪಾಡಿದಕ್ಕಾಗಿ ಸ್ತೋತ್ರ ಸಲ್ಲಿಸ್ತಾ ತಗ್ಗಿಸಿಕೊಂಡು ನಿಮ್ಮ ನಾಮವನ್ನು ಹೆಚ್ಚಿಸ್ತಾ ಇದ್ದೀನಿ. ಬೇಗನೆ ಬರಲಿರುವ, ಅತಿ ಬೇಗನೆ ಬರಲಿರುವ ನಜರೇತಿನ ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ಬೇಡಿ ಹೊಂದಿದ್ವಿ ನಮ್ಮ ಪರಲೋಕದ ತಂದೆ. ಆಮೆನ್, ಆಮೆನ್, ಆಮೆನ್. ದೇವರ ಪ್ರೀತಿ, ಯೇಸು ಕ್ರಿಸ್ತನ ಕೃಪೆಯು, ಪರಿಶುದ್ಧಾತ್ಮ ದೇವರ ಸಹವಾಸವು, ಸಹಾಯವು, ಅನ್ಯೋನ್ಯತೆಯು ಸಕಲ ಪರಿಶುದ್ಧರೊಂದಿಗೂ ಸಭೆಯೊಂದಿಗೂ ಪ್ರಾಂತದ ಜನರೊಂದಿಗೂ ಈ ಬಾಕ್ಸ್ನಲ್ಲಿ ವ್ಯವಹಾರ, ವ್ಯಾಪಾರ, ವ್ಯವಸ್ಥೆಯನ್ನು ಸದಾ ಕಾಲ ನೆಲೆಯಾಗಿರಲಿ. ಆಮೆನ್, ಆಮೆನ್, ಆಮೆನ್. ಪ್ರೈಸ್ ಲಾಡಪ್ಪ ಮಕ್ಕಳೇ, ಪ್ರೈಸ್ ಲಾಡ್. ಹಂಗೆ ಬರ್ರಿ, ಆ ಕಡೆ ನಿಂತ್ಕೊಳ್ರಿ, ಅಪ್ಪಾಜಿ ಪಕ್ಕಕ್ಕೆ. ಹಂಗೆ ಈ ಕಡೆ ಕತ್ಲು ಅನ್ನಿಸ್ತೈತೆ, ಅಲ್ಲಿ ನಿಂತ್ಕೊಳ್ರಿ. ಒಂದು ತೆಗಿತೀನಿ, ಮತ್ತೆ ಆಮೇಲೆ ಎಲ್ಲರೂ ತೆಗಿಯೋಣ. ಓಯ್, ಅಲ್ಲಿ ಕೂಡ ಅಪ್ಪಾಜಿ. ಓಯ್